ಗೋಲ್ಡನ್ ಥಾಟ್, ಡೋಪಮೈನ್. ಸರ್ ಇದೊಂದು ಕೆಮಿಕಲ್. ಡೋಪಮೈನ್ ಅಂದರೆ ಒಂದು ಕೆಮಿಕಲ್. ನಮಗೆ ಬಹಳ ಪ್ಲೆಷರ್, ಬಹಳ ಆನಂದ ಆದಾಗ ಇದು ನಮ್ಮ ಮೈಂಡಲ್ಲಿ ರಿಲೀಸ್ ಆಗ್ತದೆ. ಓಕೆ, ಸಿನಿಮಾ ನೋಡಿದಾಗ ರಿಲೀಸ್ ಆಗ್ತೈತಿ, ಯೂಟ್ಯೂಬ್ ವಿಡಿಯೋ ನೋಡಿದಾಗ ರಿಲೀಸ್ ಆಗ್ತೈತಿ, ಕ್ರಿಕೆಟ್ ನೋಡಿದಾಗ ರಿಲೀಸ್ ಆಗ್ತೈತಿ, ಆರಾಮ ಮಲ್ಕೊಂಡಾಗ ರಿಲೀಸ್ ಆಗ್ತೈತಿ. ಓಕೆ, ನಿಮಗೆ ಏನು ಮಾಡಿದಾಗ ಖುಷಿ ಆಗ್ತೈತಲ್ಲ, ಖುಷಿ ಆತಂದ್ರೆ ಇದು ರಿಲೀಸ್ ಆಗ್ತದೆ. ಡೋಪಮೈನ್ ಡಿಟಾಕ್ಸ್ ಮಾಡ್ಬೇಕು. ಓಕೆ, ನಮಗೆ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಡೋಪಮೈನ್ ರಿಲೀಸ್ ಆಗೋ ಥರ ಮಾಡ್ಬೇಕು. ಅದು ನಮ್ಮ ಕೈಯಾಗೆ. ಖುಷಿ ಆಗ, ಇವತ್ತು ನಾನು ಇಷ್ಟು ನಾಲೆಡ್ಜ್ ತಗೊಂಡೆ, ಖುಷಿ ಆಯ್ತು, ಡೋಪಮೈನ್ ರಿಲೀಸ್ ಆಯ್ತು. ಫಾರ್ ಎಕ್ಸಾಂಪಲ್ 1 ml ಡೋಪಮೈನ್ ಬಂತು ಇವತ್ತು ನಿಮ್ಮ ಬ್ರೈನ್ದಾಗೆ, ಒಳ್ಳೆ ನಾಲೆಜ್ ಬಂತು ಇವತ್ತು ನನಗೆ, ಎಷ್ಟು ಚಂದ ಓದಿದೆ ನಾನು. ನಾಳೆ ಇವತ್ತು ನೀವು 10 ಪೇಜ್ ಓದಿದಾಗ 1 ml ಡೋಪಮೈನ್ ರಿಲೀಸ್ ಆಗೈತೆ ಬ್ರೈನ್ನಾಗ. ನಾಳೆ ನೀವು 12 ಪೇಜ್ ಓದಲಿಲ್ಲ ಅಂದ್ರೆ ಅದು ರಿಲೀಸ್ ಆಗೋದಿಲ್ಲ. ನಾಳೆ ಬರೀ 10 ಪೇಜ್ ರಿಲೀಸ್ ಆಗೋದಿಲ್ಲ, ಇನ್ನೂ ಹೆಚ್ಚು ಓದಬೇಕು ಅನಿಸ್ತದೆ. ದಿನೇ ಆ ಡೋಪಮೈನ್ ಬಿಡುಗಡೆ ಆಗ್ಬೇಕಂದ್ರೆ ಹೆಚ್ಚು ಕೆಲಸ ಮಾಡ್ಬೇಕು ಅನಿಸ್ತದೆ. ಹಂಗೆ ನೀವು ಮಾಡೋ ಕೆಲಸದಲ್ಲಿ, ನಿಮ್ಮ ಓದಿನಲ್ಲಿ ಹೊಸದು ಕಲ್ಕೊಳ್ಳೋದು, ನಾಲೆಜ್ ತಗೊಳ್ಳೋದ್ರೊಳಗಡೆ ಖುಷಿಯನ್ನು ಕಾಣಬೇಕು. ಅದನ್ನು ಬಿಟ್ಟು ಸರ್ ಒಬ್ಬ ವ್ಯಕ್ತಿ ಸಿಗರೇಟ್ ಹೊಡೆದು ಕೂಡ ಭಾರಿ ಏನಾಯ್ತು, ಅವನಿಗೆ ಪ್ಲೆಷರ್, ಆರಾಮ್ ಅನಿಸ್ತು, ಡೋಪಮೈನ್ ರಿಲೀಸ್ ಆಗ. ಇವತ್ತು 1 ಸಿಗರೇಟ್ ಸೇದಿದ್ದಕ್ಕೆ ಸಮಾಧಾನ ಆಗಿದೆ, ನಾಳೆ 2, ನಾಡ್ದು 3, ಹಿಂಗಾಗಿ ಇದೇ ಚಟ ಆಗ್ತದೆ. ಕೆಲವು ಮಂದಿ 10 ಸಿಗರೇಟ್ ಸೇದಿದ್ರು ಸಮಾಧಾನ ಇರುವುದಿಲ್ಲ. ಯಾಕಂದ್ರೆ ಒಂದು 15 ಸಿಗರೇಟ್ ಸೇದಿದಾಗ ಸರ್ ಅವ್ರಿಗೆ ಡೋಪಮೈನ್ ರಿಲೀಸ್ ಆಗ್ತಿರ್ತದೆ, ಅಂದ್ರೆ ಅವ್ರು ಚಟಕ್ಕೆ ಬಿದ್ರಂತ. ಪದೇ ಅದನ್ನು ಮಾಡ್ಬೇಕು ಅನಿಸ್ತದೆ. ಇದು ರಿಲೀಸ್ ಆಗ್ಬೇಕಂದ್ರೆ ಜಾಸ್ತಿ ತಗೋತದೆ. ಅದಕ್ಕೆ ನೀವು ಓದಿನೊಳಗಡೆ ಸಾಧನೆಯಲ್ಲಿ ಡೋಪಮೈನ್ ಇರಬೇಕು. ಅರ್ಥ ಆಗ್ತಾ ಇದನ್ನ ಹೇಳಿದ್ದು? ಕೆಲವು ಜನ, ನಿಮ್ಮಲ್ಲಿಯೂ ಬಹಳಷ್ಟು ಜನರಿಗೆ ಒಂದು ಹವ್ಯಾಸ, ಚಟ ಇದೆ, ಹವ್ಯಾಸ ಅಲ್ಲ, ಯೂಟ್ಯೂಬು ಶಾರ್ಟ್ಸ್ ನೋಡೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದು. ಇವತ್ತು ನಿಮಗೆ 2 ರೀಲ್ಸ್ ನೋಡಿದಾಗ ಖುಷಿ ಅನ್ನಿಸ್ತದೆ.